ಎಷ್ಟೇ ಬೇಗ ಎದ್ಬಿಟ್ಟು ಶಾಪಿಗೆ ಬೇಗ ಬರೋಣ ಅಂತಂದ್ರೂ ಹೆಂಗಾದ್ರೂ ಲೇಟ್ ಆಗಿಬಿಡುತ್ತೆ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಲೈಟಾಗಿ ಟಿಫನ್ ಮಾಡ್ಕೊಂಡು ತಿಂದು ಬರೋ ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ 9:30 10 ಗಂಟೆ ಆಗೇ ಆಗುತ್ತೆ. ಲೈಟಾಗಿ 2 ಬಿಸಿ ದೋಸೆ, ಅದ್ರ ಜೊತೆ ತುಪ್ಪ, ಲೈಟಾಗಿ ಆಲೂಗಡ್ಡೆ ಪಲ್ಯ, 2 ದೋಸೆ ಬರೋಬ್ಬರಿ ಸಾಕು. 2 ದೋಸೆ ತಿಂದ್ಕೊಂಡು ಬರೋಣ ಅನ್ನೋದ್ರಲ್ಲಿ ನಮ್ಮ ಮನೆಯವ್ರು ಫೋನ್ ಮಾಡಿದರು, ಟಿಫನ್ ತಿಂದಮ್ಮ ಅಂತ. ತಿಂತಾ ಇದ್ದೀನಿ ಕಣ್ರಿ, ಇವಾಗ ಶಾಪ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಇನ್ನೇನು 2 ದೋಸೆ ಏನೋ ತಿಂದಿದ್ದಾಯಿತು. ಡೋರ್ನ ಕ್ಲೋಸ್ ಮಾಡ್ಕೊಂಡು ಬೀಗ ಹಾಕ್ಕೊಂಡು ಈ ಮೆಟ್ಲು ಇಳಿದು ಹೋಗೋ ಅಷ್ಟೊತ್ತಿಗೆ ನಾನು ಅಂದ್ಕೊಂಡಿದ್ದೆ ತುಂಬ ಸುಸ್ತಾಗುತ್ತೆ ಅಂತ. ಆದರೂ ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕು, ದುಡಿಲೇಬೇಕು ಅಲ್ವಾ. ಸೊ ಶಾಪ್ಗೆ ಇವತ್ತು ಟೈಮ್ ಆಯಿತು ಅಂತ ಅಂದ್ಬಿಟ್ಟು ನಾನು ಬೇಗ ಬೇಗ ಬಂದು ಡೋರ್ನ ಓಪನ್ ಮಾಡಿಬಿಟ್ಟು ಗಾಡಿ ಎತ್ಕೊಂಡು ಬರ್ತಾ ಇದ್ದೆ. ಖಾಲಿ ರೋಡು, ಸಾಂಗ್ ಹಾಕ್ಕೊಂಡು ಚೆನ್ನಾಗಿತ್ತು ಫ್ರೆಂಡ್ಸ್ ಇವತ್ತಿನ ಡೇ. ಅದರಲ್ಲಿ ನೇನು ಎಷ್ಟೇ ಬೇಗ ಬರಬೇಕು ಅಂದ್ಕೊಂಡ್ರು ಆಗೋ ಟೈಮ್ ಆಗೇ ಆಗಿಬಿಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಒಂದು 1/2 ಅವರ್ ಲೇಟ್ ಆದರೆ ಏನು, ನಮ್ಮದೇ ಅಲ್ವಾ ಶಾಪು, ಲೇಟಾಗಿ ಹೋದರೆ ಏನೂ ಆಗೋಲ್ಲ ಅಂದ್ಬಿಟ್ಟು ಸಿಟಿ ಒಳಗಡೆ ಎಂಟ್ರಿ ಆದೆ. ಅಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಭಯ ಆಯಿತು, ಯಾಕಂದರೆ ಎದುರ ಬದ್ರ ಗಾಡಿ ಬರ್ತಾ ಇರಬೇಕಾದಾಗೆ ಗ್ರಿಪ್ ಸಿಗಲ್ಲ. ಒಂದು ಸ್ವಲ್ಪ ಗಾಬರಿ ಆಗಿಬಿಟ್ಟು ಫೋನು ಕೆಡವಿಕೊಂಡು ಯಾಕೆ ಅದೆಲ್ಲ ಅಂತ ಅಂದ್ಬಿಟ್ಟು ಇನ್ನೇನು ಶಾಪ್ ಹತ್ರ ಬಂತು. ಶಾಪಿಗೆ ಬಂದೆ. ಶಾಪಿಗೆ ಬಂದು ಅಲ್ಲಿ ಡೋರು ಓಪನ್ ಮಾಡಬೇಕು. ಓಪನ್ ಮಾಡಿಬಿಟ್ಟು ಐಟಮ್ ಎಲ್ಲ ಕ್ಲೀನಾಗೆಲ್ಲ ಜೋಡಿಸ್ಬೇಕಲ್ಲಿ, ಹೊರಗಡೆ ಒಳಗಡೆ ಎಲ್ಲ. ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಇನ್ನೇನು ಕಂಪ್ಲೀಟ್ ಆಯಿತು. ಇವಾಗ ಒಂದು ಸ್ವಲ್ಪ ನೀರು ತಂದು ಹಾಕ್ಬಿಟ್ಟು, ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ, ನೀರು ತಂದಿದ್ದು. ಸೊ ಎಲ್ಲ ಕಂಪ್ಲೀಟ್ ಆಯ್ತಲ್ವಾ ಅಂತ ವಾಕ್ ಮಾಡ್ತಾಯಿದ್ದೆ. ನನ್ನ ಕ್ಯಾಮ್ರಾ ಇಟ್ಬಿಟ್ಟು ನನ್ನನ್ನು ನಾನು ನೋಡ್ಕೊಂಡಾಗ ಒಂಥರ ಖುಷಿ ಅನ್ನಿಸ್ತು. ಸೊ ಹಂಗೆ ವಾಕ್ ಮಾಡ್ತಾಯಿದ್ದೆ. ಚೇರ್ ಹಾಕ್ಬಿಟ್ಟು ಅಲ್ಲಿ ದೀಪ ಹಚ್ಚಬೇಕು, ಯಾಕಂದರೆ ನಾನಿರೋ ಹೈಟಿಗೆ ಅಷ್ಟು ಮೇಲಕ್ಕೆ ಸಿಗಲ್ಲ ಅಲ್ವಾ. ಸೊ ಚೇರ್ ತೊಗೊಂಬಂದ್ಬಿಟ್ಟು ಚೇರ್ ಹಾಕ್ಕೊಂಡು ದೀಪ ಹಚ್ಚಬೇಕು. ನಾನು ನನ್ನ ಕ್ಯಾಮ್ರಾ ಹತ್ರ ಮಾತಾಡ್ತಾ ಇದ್ದೀನಿ. ಸೊ ಅಲ್ಲಿ ವಾಯ್ಸ್ ತೆಗ್ದಿರೋದ್ರಿಂದ ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ. ತುಂಬ ಹೆಲ್ಪ್ ಮಾಡುತ್ತೆ ನನ್ನ ಕ್ಯಾಮ್ರಾ ಬಂದುಬಿಟ್ಟು. ಚೇರ್ ಹಾಕ್ಕೊಂಡು ದೀಪ ಹಚ್ಬಿಟ್ಟು ದೀಪ ಹಚ್ಚಿದ್ದಾಯಿತು. ದೇವ್ರಿಗೆ ಎಲ್ಲ ದೇವ್ರಿಗೂ, ದೇವರೇ ಇವತ್ತಿನ ಡೇ ಚೆನ್ನಾಗಿಟ್ಟಿರಪ್ಪ ಅಂತ ಹೇಳ್ಬಿಟ್ಟು ಕೈ ಮುಗಿದ್ಬಿಟ್ಟು, ಹಾಗೆ ನನ್ನ ಮುಂದೆ ಇಟ್ಟಿರೋ ಲಕ್ಷ್ಮೀ, ಕೃಷ್ಣ, ಗಣೇಶ ಹಂಗೆ ಕೈ ಮುಗಿದು ಇವತ್ತಿನ ಡೇ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ವಿಡಿಯೋ ನಿಮಗಿಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೇಮ್ ಬಂದುಬಿಟ್ಟು ನನ್ನ ವ್ಲಾಗ್ ನಿಮ್ಮ ಜೊತೆ. ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡಬೇಕು, ಒಳ್ಳೊಳ್ಳೆ ಕಂಟೆಂಟ್ ಹಾಕಬೇಕು ಅಂತ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬ 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 ಇಂಪಾರ್ಟೆಂಟು. ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರೋ, ಯೂಟ್ಯೂಬ್ ಚಾನಲ್ನ ನಂದು ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಹಾಕಿದ್ದೀನಿ, ಅದನ್ನು ಓಪನ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನಾನು ಒಳ್ಳೊಳ್ಳೆ ಕಂಟೆಂಟ್ ಮಾಡ್ಬೋದು ಅಂತ ನನಗೆ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ನಿಮಗೆ ಹೊಸ್ದಾಗಿ ಇನ್ನು ಮುಂದೆ ವಿಡಿಯೋ ಬರ್ತಾ ಇರಬೇಕು ಅಂದರೆ ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.